ಟೋಟಲ್ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪುನರ್ ನಿರ್ಮಾಣಕ್ಕೆ ನೀರಾವರಿ ಲಕ್ಷ ಕೋಟಿ ಬೇಕು. ಒಟ್ಟಾರೆ ನೀರಾವರಿ ಇಲಾಖೆಗೆ 21,942 ಕೋಟಿ ಸರ್. ಅದನ್ನ ಸರ್ ಹೆಂಗ ಈಗ ಇವರೆಲ್ಲ ನೋಡಿ ಕೇಂದ್ರ ನೋಟಿಫಿಕೇಶನ್ ಆಗಿಲ್ಲ. ಅಪ್ಪರ್ ಕೃಷ್ಣ ನೋಟಿಫಿಕೇಶನ್ ಯಾರು ಮಾಡ್ಬೇಕಾಗಿರೋದು? ಗವರ್ಮೆಂಟ್ ಆಫ್ ಇಂಡಿಯಾ. ಗವರ್ಮೆಂಟ್ ಆಫ್ ಇಂಡಿಯಾ ಯಾರ ಕೈನಲ್ಲಿರೋದು? ಗವರ್ಮೆಂಟ್ ಆಫ್ ಇಂಡಿಯಾ. ಅಪ್ಪರ್ ಭದ್ರಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಬಜೆಟ್ ನಲ್ಲಿ ಹೇಳಿದ್ರು, ಕೊಟ್ರ? ಅದನ್ನ ಮಾತಾಡಲ್ಲ ಇವ್ರು ಯಾರು. ಆಮೇಲೆ 15ನೇ ಹಣಕಾಸಿನ ಆಯೋಗದಲ್ಲಿ 11,495 ಕೋಟಿ ಕೊಡ್ಬೇಕು ಅಂತ ಹೇಳಿ ಸ್ಪೆಷಲ್ ರೆಕಮೆಂಡೇಶನ್ ಮಾಡಿದ್ರು. ಸ್ಪೆಷಲ್ ಗ್ರಾಂಟ್ಸ್ ಕೊಡ್ಬೇಕು ಅಂತ ರೆಕಮೆಂಡ್ ಮಾಡಿದ್ರು, ಕೊಟ್ರ? ಅದ್ರ ಬಗ್ಗೆ ಮಾತಾಡಿದಾರ ಇವ್ರು ಯಾರುವೆ? ಒಬ್ಬ MP ಒಬ್ಬ ಅಶೋಕ ಮಾತಾಡಿದಾರ ಯಾವತ್ತಾರವೆ? ರಾಜ್ಯದ ಬಗ್ಗೆ ಕಳಕಳಿ ಇದ್ದಿದ್ರೆ ಮಾತಾಡ್ಬೇಕಾಗಿತ್ತು. ಅಪ್ಪರ್ ಭದ್ರಕ್ಕೆ 5,300 ಕೋಟಿ ಕೊಡ್ತೀವಿ ಅಂತೇಳಿ 23-24 ಬಜೆಟ್ ನಲ್ಲಿ ಹೇಳಿದ್ರು. ಬರೀ ಬಾಯಿ ಮಾತಿಂದಲ್ಲ, ಬಜೆಟ್ ನಲ್ಲಿ ಹೇಳಿದ್ರು. ಇವತ್ತಿನವರೆಗೂ ₹1 ಕೊಟ್ಟಿಲ್ಲ. 2 ವರ್ಷ ಆಯ್ತಾ ಬಂತು. ಪಾರ್ಲಿಮೆಂಟ್ ಸೆಷನ್ ಪಕ್ಷದವರಲ್ಲಿ ಈ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ ಸರ್. ನೋಡಪ್ಪ, ದಿಲ್ಲಿನಲ್ಲೇ ಹೋಗಿ ಇವನ್ನೆಲ್ಲ ಹೇಳಿದೆ, ಪ್ರತಿಭಟನೆ ಮಾಡೋದು. ಪಾರ್ಲಿಮೆಂಟ್ ನಲ್ಲಿ ಅನೇಕ ಸಾರಿ ಪ್ರತಿಭಟನೆ ಮಾಡಿದ್ದಾರೆ, ನಮ್ಮ ರಾಜ್ಯಸಭೆಯಲ್ಲಿ ಮತ್ತೆ ಇದರಲ್ಲಿ ನಮ್ಮ MP ಗಳು. ಅವ್ರು ಕಿವಿಗೆ ಹಾಕೊಳ್ಳೋದೇ ಇಲ್ಲ. ನಾನು ಒಂದು ಮೀಟಿಂಗ್ ಕರೆದಿದ್ದೆ, ನಿರ್ಮಲಾ ಸೀತಾರಾಮನ್ ಬಂದಿದ್ರು. ಕೊಡ್ತೀವಿ ಅಂದ್ರೆ ಇವತ್ತಿನವ್ರು ಕೊಡ್ಲಿಲ್ಲ, ₹1 ಕೊಡ್ಲಿಲ್ಲ. 1 ವರ್ಷ ಆಯ್ತು ಬಂತು. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.